ಹಲೋ ಫ್ರೆಂಡ್ಸ್, ನನ್ನ ಹೆಸರು ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಚನ್ನಪಟ್ಟಣ. ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕುರಿತಂತೆ ಕೆಲವೊಂದು ಟ್ಯೂಟರ್ ವಿಡಿಯೋಸ್ ಅನ್ನು ಹಂಚ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನಾನೇ ಕ್ರಿಯೇಟ್ ಮಾಡಿದ್ದು. ಇದು ಕಲಿಯೋದಕ್ಕೆ ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳು, ಹಾಗೇನೆ ಕೆಲಸ ಹುಡುಕ್ತಾ ಇರುವಂಥ ಗ್ರಾಜ್ಯುಯೇಟ್ಸ್ ಯಾರು ಬೇಕಾದರೂ ಆಕ್ಸೆಸ್ ಮಾಡಬಹುದು. ಸೊ ಈ ವಿಡಿಯೋನ ನೋಡಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಬೇಕಾಗಿರುವಂಥ ಎಲ್ಲ ಇನ್ಫಾರ್ಮೇಷನ್ನು ನಾನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗಾದ್ರೆ ಬನ್ನಿ, ಯಾಕೆ ಈ ವಿಡಿಯೋಗಳನ್ನ ಅಥವಾ ಯಾಕೆ ಈ ಚಾನಲ್ನ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಸ್ಪಷ್ಟತೆಯನ್ನ ಕೊಡ್ತೀನಿ. ಮೊದಲನೇದು, ಒಂದು ಬೇಸಿಸ್ ಕೊಡೋದಕ್ಕೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಕೆಲವರಿಗೆ ಐಡಿಯಾ ಇರೋದಿಲ್ಲ, ಹೇಗೆ ಪ್ರಿಪೇರ್ ಆಗಬೇಕು, ಹೇಗೆ ಅಪ್ರೋಚ್ ಮಾಡಬೇಕು ಅವನ್ನ ಅನ್ನೋದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ನಾನು ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಫೇಸ್ ಮಾಡಿದ್ದೀನಿ. NET, KSET, ಬ್ಯಾಂಕಿಂಗ್ ಎಕ್ಸಾಮ್ಸ್, ಇನ್ಶೂರೆನ್ಸ್ ಎಕ್ಸಾಮ್ಸ್, ಎರಡು ಕ್ಲರಿಕಲ್ ಮತ್ತೆ ಪ್ರೊಬೇಷನರಿ ಆಫೀಸರ್, ಇವೆಲ್ಲ ಬರೆದಿದ್ದೀನಿ ಕೆಲವು ವರ್ಷಗಳ ಹಿಂದೆ. ಸೊ ಅದರಿಂದ ನನಗೆ ಆದಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಇದ್ರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ಯೋಗ್ಯ ವ್ಯಕ್ತಿ ಅಂತ ಅನ್ನಿಸ್ತು. ಸೊ ಅದರಿಂದಾಗಿ ಈ ಇನ್ಫಾರ್ಮೇಶನ್ನ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ಇನ್ನು ಎರಡನೇದು, ಈ ಚಾನಲ್ನ ಸಬ್ಸ್ಕ್ರೈಬರ್ಸ್ಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ಕೆಲವೊಂದು ಸಿಂಪಲ್ ಟೆಕ್ನಿಕ್ಸ್ ಅನ್ನ, ಸಿಂಪಲ್ ವೇಸ್ ಅನ್ನ ಹೇಳ್ಕೊಡೋದು. ನೀವು ಮಾರ್ಕೆಟ್ ಅಲ್ಲಿ ಬರ್ತಾ ಇರುವಂತ ಬುಕ್ಸ್ ನೋಡಿದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಕುರಿತಂತೆ ಇಷ್ಟಿಷ್ಟು ದಪ್ಪ ಬುಕ್ಸ್ ಇರುತ್ತೆ, 800-1000 ಪೇಜು. ಸೊ ಅದನ್ನ ಆದಷ್ಟು ಸಿಂಪ್ಲಿಫೈ ಮಾಡಿ ಸುಲಭವಾದ ರೀತಿಯಲ್ಲಿ ಪ್ರಿಪೇರ್ ಆಗೋದನ್ನ ನಿಮ್ಗೆ ಹೇಳ್ಕೊಡ್ಬೇಕು ಅಂತ ಹೇಳಿ ಈ ಚಾನಲ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅಷ್ಟು ಬುಕ್ಸ್ ಅನ್ನ ಕೆಲವು ವಿಡಿಯೋಗಳಲ್ಲಿ ಒಂದು ಸೂತ್ರ ರೂಪವಾಗಿ ನಿಮ್ಗೆ ಕೊಡ್ಬೇಕು ಅಂತ ಇದ್ದೀನಿ. ಕೆಲಸ ಹುಡುಕ್ತಿರೋರು, ತುಂಬಾ ಡೆಸ್ಪರೇಟ್ ಆಗಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರೋರು, ಆದ್ರೆ ಅವ್ರ ಹತ್ರ ರಿಸೋರ್ಸಸ್ ಇಲ್ಲ, ಬುಕ್ಸ್ ಅನ್ನ ಕೊಳ್ಳೋದಕ್ಕೆ ಆಗೋದಿಲ್ಲ, ಅಥವಾ ಅವರು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿಗೆ ಹೋಗೋದಕ್ಕಾಗೋದಿಲ್ಲ. ಏನೇ ಆದ್ರೂ ಅವರು ಕೆಲವು ರಿಸೋರ್ಸ್ಗಳ ಮೇಲೆ ಡಿಪೆಂಡ್ ಆಗಬೇಕು. ಸೊ ಅಂಥವ್ರಿಗೆ, ಅಂದ್ರೆ ದೋಸ್ ಪೀಪಲ್ ಹೂ ಫೇಸ್ ಲ್ಯಾಕ್ ಆಫ್ ರಿಸೋರ್ಸಸ್, ಸೊ ಅವ್ರಿಗೋಸ್ಕರ ನಾನು ಈ ಚಾನಲ್ ಅನ್ನ ಕ್ರಿಯೇಟ್ ಮಾಡಿ ವಿಡಿಯೋಗಳನ್ನ ಹಂಚ್ಕೊಳ್ತಾ ಇದ್ದೀನಿ. ಹಾಗೇನೆ ಎಷ್ಟೋ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ದುಡ್ಡು ಇಸ್ಕೊಂಡು ಏನೋ ಒಂದಷ್ಟು ಕೋಚಿಂಗ್ ಅಂತ ಕೊಟ್ಟು ಕಳಿಸ್ತಾರೆ. ಮುಂದೆ ಆ ಕ್ಯಾಂಡಿಡೇಟು ಎಕ್ಸಾಮಲ್ಲಿ ಪಾಸ್ ಆಗೇ ಆಗ್ತಾನೆ ಅನ್ನೋಂಥ ಗ್ಯಾರಂಟಿ ಇಲ್ಲ, ಯಾರು ಕೂಡ ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ. ಎಷ್ಟೋ ಜನ ಕ್ಯಾಂಡಿಡೇಟ್ಸ್ಗೆ ಸರಿಯಾದಂಥ ಟ್ರೈನಿಂಗ್ ಸಿಗೋದಿಲ್ಲ, ಅದ್ರ ಜೊತೆಗೆ ದುಡ್ಡು ಕಳ್ಕೊಳ್ಳೋದು ಮತ್ತೆ ಸರಿಯಾದಂಥ ಡೈರೆಕ್ಷನ್ ಸಿಗದೆ ಇರೋದು, ಮತ್ತೆ ಅವರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ ಮ್ಯಾಚ್ ಆಗೋ ರೀತಿ ಟ್ರೈನರ್ಸು ಹೇಳ್ಕೊಡೋದಿಲ್ಲ. ಸೊ ಈ ಥರ ಎಲ್ಲ ಕೆಲವೊಂದು ಪ್ರಾಬ್ಲಮ್ಸ್ ಇರ್ತವೆ. ಸೊ ಅದರಿಂದಾಗಿ ಈ ಥರ ವಿಡಿಯೋಸ್ ಅನ್ನ ಕ್ರಿಯೇಟ್ ಮಾಡಿ ಅದ್ರ ಮೂಲಕ ಜನರನ್ನ ತಲುಪಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಮತ್ತೆ ಆಗಾಗ ಝೂಮ್ ಅಥವಾ ಗೂಗಲ್ ಮೀಟ್ ಅನ್ನ ಮಾಡಬೇಕು ಅನ್ನೋ ಪ್ಲಾನ್ ಇದೆ. ಸೊ ಇದೆಲ್ಲ ಫ್ರೀ ಆಫ್ ಕಾಸ್ಟ್ ನಡೆಯುತ್ತೆ. ಸೊ ಯಾವುದೇ ಫೀಸನ್ನ ನೀವು
ಕೊಡಬೇಕಾಗಿಲ್ಲ. ಸೊ ಒಂದು ಸದುದ್ದೇಶದಿಂದ ಈ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಯಾವುದೇ ಕಾಮರ್ಸ್ ಸ್ಟೂಡೆಂಟ್, ಕಾಮರ್ಸ್ ಗ್ರಾಜ್ಯುಯೇಟ್, ಕೆಲಸ ಹುಡುಕ್ತಿರೋರು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ನೋಡಬಹುದು. ಫ್ರೆಂಡ್ಸ್, ಹಾಗಾದ್ರೆ ಬನ್ನಿ ಈ ಕಾಂಪಿಟೇಟಿವ್ ಎಕ್ಸಾಮ್ ವರ್ಲ್ಡ್ ಅನ್ನ ನಾವು ಎಕ್ಸ್ಪ್ಲೋರ್ ಮಾಡೋಣ. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾಕೆ ನಡೆಯುತ್ತೆ? ಎರಡು ವಿಷಯಗಳಿಗೋಸ್ಕರ. ಒಂದು ಹೈಯರ್ ಸ್ಟಡೀಸ್ಗೆ, ಇನ್ನೊಂದು ಜಾಬ್ಸಿಗೆ, ಅಂದ್ರೆ ರಿಕ್ರೂಟ್ಮೆಂಟ್. ಹೈಯರ್ ಸ್ಟಡೀಸ್ ಅಂದ್ರೆ ನೀವು MBA ಅಥವಾ IIM ಅಲ್ಲಿ MBA ಮಾಡಬೇಕು ಅಂದ್ರೆ, ಮತ್ತೆ ಕೆಲವೊಂದು ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್ ಕೋರ್ಸಸ್ಗೋಸ್ಕರ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಡೆಯುತ್ತೆ. ಸೊ ಅದರಿಂದ ಹೈಯರ್ ಸ್ಟಡೀಸ್ಗೆ ನಡೀಬಹುದು ಅಥವಾ ಜಾಬ್ಸಿಗೂ ನಡೀಬಹುದು. ಸೊ ಜಾಬ್ಸಿಗೆ ಅಂದ್ರೆ ಈ ಬ್ಯಾಂಕಿಂಗ್ ಎಕ್ಸಾಮ್ಸ್ ನಡೆಯುತ್ತೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಂದ ಎಕ್ಸಾಮ್ಸ್ ನಡೆಯುತ್ತೆ, ಹಾಗೇನೆ LIC ಇಂದ ನಡೆಯುತ್ತೆ, UPSC KPSC ಇಂದ ನಡೆಯುತ್ತೆ. ಸೊ ಇದನ್ನ ನಾವು ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ ಅಂತೀವಿ. ಸೊ ದೀಸ್ ಆರ್ ಕಾಲ್ಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ held whether for higher studies or for jobs. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇವು ಕಾಮರ್ಸ್ ಗ್ರಾಜ್ಯುಯೇಟ್ಸ್ಗೆ ಸದ್ಯಕ್ಕೆ ಅವೈಲಬಲ್ ಇರುವಂತ ತುಂಬಾನೇ ಕಾಮನ್ ಎಕ್ಸಾಮ್ಸ್. ಸೊ ಈ ಎಕ್ಸಾಮ್ಸ್ ಅನ್ನೇ ನಾವು ಟಾರ್ಗೆಟ್ ಮಾಡ್ತಾ ಇರೋದು. ಯಾಕೆಂದ್ರೆ ನಂಬರ್ ಆಫ್ ವೇಕೆನ್ಸೀಸ್ ಜಾಸ್ತಿ ಇರುತ್ತೆ, ಹೆಚ್ಚು ಫ್ರೀಕ್ವೆಂಟ್ ಆಗಿ ಕಾಲ್ ಮಾಡ್ತಾರೆ, ಮತ್ತೆ IAS KAS ಈ ಎಕ್ಸಾಮ್ಸ್ಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಈಸಿ ಇರುತ್ತೆ. ಸೊ ಆದ್ರಿಂದ ಈ ಎಕ್ಸಾಮ್ಸ್ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಸೊ ಒಂದೊಂದೇ ನೋಡೋಣ. SSC CGL ಅಂದ್ರೆ ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್, CHSL ಅಂದ್ರೆ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್. ಸೊ ಎರಡು ಎಕ್ಸಾಮ್ಸ್ ಅನ್ನ ಮಾಡೋದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಸೆಂಟ್ರಲ್ ಗವರ್ಮೆಂಟ್ ಲೆವೆಲ್ ಅಲ್ಲಿ. ಸೊ ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಅಂದ್ರೆ ಗ್ರಾಜ್ಯುಯೇಟ್ಸ್ ಅಪ್ಲೈ ಮಾಡುವಂತ ಎಕ್ಸಾಮು. ಸೊ ಇಲ್ಲಿ ನಿಮ್ಮನ್ನ ಆಫೀಸರ್ಸ್ ಆಗಿ, ಮ್ಯಾನೇಜರ್ಸ್ ಅಥವಾ ಅಸಿಸ್ಟೆಂಟ್ ಮ್ಯಾನೇಜರ್ಸ್ ಆಗಿ, ಹಾಗೇನೆ ಸೂಪರಿಂಟೆಂಡೆಂಟ್ಸ್ ಆಗಿ, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಆಗಿ, ಸೊ ಹೀಗೆಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಪ್ಲೇಸ್ ಮಾಡ್ತಾರೆ. ಸೊ ಅದಕ್ಕೆ ಅದನ್ನ ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಅಂತಾರೆ. ಸೊ ಗ್ರಾಜ್ಯುಯೇಟ್ಸ್ ಎಲ್ಲ ಅಪ್ಲೈ ಮಾಡಬಹುದು. ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಅಂದ್ರೆ 10+2 ಬೇಸಿಸ್ ಮೇಲೆ ಅಪ್ಲೈ ಮಾಡೋದು. ಸೊ PUC ಅಥವಾ 10+2 ಆಗಿರುವಂತ ಯಾವುದೇ ಕ್ಯಾಂಡಿಡೇಟು ಅಪ್ಲೈ ಮಾಡಬಹುದು. ಸೊ ಇದು ಸ್ಟೆನೋಗ್ರಾಫರ್ ಅಥವಾ ಹಿಂದಿ ಟ್ರಾನ್ಸ್ಲೇಟರ್, ಡೇಟಾ ಎಂಟ್ರಿ ಆಪರೇಟರ್, ಸೊ ಈ ತರದ ಜಾಬ್ಸು ಇಲ್ಲಿ ಸಿಗುತ್ತೆ. ಸೊ ಅದು CHSL ಲೆವೆಲ್ ಜಾಬ್ಸ್. ಇನ್ನ ಬ್ಯಾಂಕ್ ಎಕ್ಸಾಮ್ಸ್ ಅಲ್ಲಿ ಯೂಶಲಿ 3 ತರ ನಡೆಯುತ್ತೆ. ಒಂದು SBI, ಇನ್ನೊಂದು IBPS, ಮತ್ತೆ IBPS RRB. ಒಂದೊಂದಾಗಿ ನೋಡೋಣ. SBI, ಸೊ ನಮ್ಮ ದೇಶದ ಲಾರ್ಜೆಸ್ಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ SBI. ಸೊ SBI ತನ್ನದೇ ಆದಂತ ಒಂದು ರಿಕ್ರೂಟ್ಮೆಂಟ್ ಅನ್ನ ಮಾಡುತ್ತೆ ಇಂಡಿಪೆಂಡೆಂಟ್ ಆಗಿ. ಸೊ ಇವರು ಆಗಾಗ ಬ್ಯಾಂಕ್ ಎಕ್ಸ್ಪ್ಯಾಂಡ್ ಆಗ್ತಾ ಇದ್ದ ಹಾಗೆ ಪ್ರೊಬೇಷನರಿ ಆಫೀಸರ್ಸ್ ಮತ್ತೆ ಕ್ಲರ್ಕ್ ಪೋಸ್ಟ್ ಗಳಿಗೆ ಕಾಲ್ ಮಾಡ್ತಾರೆ.
ಬಹುಶಃ ಪ್ರತಿ ವರ್ಷ ಮಾಡ್ತಾರೆ. ಮತ್ತೆ ಸ್ಪೆಷಲಿಸ್ಟ್ ಕ್ಯಾಡರ್ಗೂ ಕೂಡ ಆಗಾಗ ಕಾಲ್ ಮಾಡ್ತಾ ಇರ್ತಾರೆ. ಸ್ಪೆಷಲಿಸ್ಟ್ ಕ್ಯಾಡರ್ ಅಂದ್ರೆ ಈ ಕೆಲವೊಂದು ಡಿಪಾರ್ಟ್ಮೆಂಟ್ಸ್ ಬ್ಯಾಂಕ್ ಅಲ್ಲಿ, ಲೈಕ್ IT ಆಫೀಸರ್, ಅಗ್ರಿಕಲ್ಚರಲ್ ಫೀಲ್ಡ್ ಆಫೀಸರ್, ಮಾರ್ಕೆಟಿಂಗ್ ಆಫೀಸರ್, ಸೊ ಈ ತರ ಕೆಲವೊಂದು ಪೋಸ್ಟ್ ಇರುತ್ತೆ. ಅದನ್ನ ಸ್ಪೆಷಲಿಸ್ಟ್ ಕ್ಯಾಡರ್ ಆಫೀಸರ್ ಅಂತೀವಿ. ಸೊ ಅಂತ ಪೋಸ್ಟ್ಗಳಿಗೆ ಕಾಲ್ ಮಾಡುತ್ತೆ. ಹಾಗೇನೆ ಪ್ರೊಬೇಷನರಿ ಆಫೀಸರ್ ಅಂದ್ರೆ ಆಫೀಸರ್ ಹೂ ಈಸ್ ರಿಕ್ರೂಟೆಡ್ ಫಾರ್ ಎ ಪ್ರೊಬೇಷನರಿ ಪೀರಿಯಡ್ ಆಫ್ 2 years. ಸೊ 2 ವರ್ಷ ಪ್ರೊಬೇಷನರಿ ಅವಧಿ ಇರುತ್ತೆ, ಅದಾದ್ಮೇಲೆ ಕನ್ಫರ್ಮೇಶನ್ ಆಗುತ್ತೆ. ಹಾಗೇನೆ ಕ್ಲರಿಕಲ್ ಕ್ಯಾಡರ್ ಅಥವಾ ಸಿಂಗಲ್ ವಿಂಡೋ ಆಪರೇಟರ್ ಎ ಅಥವಾ ಬಿ. ಸೊ ಈ ಪೋಸ್ಟ್ಗಳಿಗೂ ಕೂಡ SBI ಕಾಲ್ ಮಾಡುತ್ತೆ, ಇಂಡಿಪೆಂಡೆಂಟ್ ಆಗಿ ಕಾಲ್ ಮಾಡುತ್ತೆ. IBPS ಇಂದ ಆಗೋದಿಲ್ಲ, SBI ತಾನೇ ಇಂಡಿಪೆಂಡೆಂಟ್ ಆಗಿ ಕಾಲ್ ಮಾಡುತ್ತೆ. ಈ ಎಲ್ಲಾ ಎಕ್ಸಾಮ್ಸ್ಗೂ ಗ್ರಾಜ್ಯುಯೇಷನ್ ಆಗಿರೋದು ಕಂಪಲ್ಸರಿ. ಯು ಮಸ್ಟ್ ಬಿ ಎ ಗ್ರಾಜ್ಯುಯೇಟ್ ಟು ಅಪ್ಲೈ ಫಾರ್ ದೀಸ್ ಎಕ್ಸಾಮ್ಸ್. ಸೊ SBI PO, SBI ಕ್ಲರ್ಕ್, SBI ಸ್ಪೆಷಲಿಸ್ಟ್ ಆಫೀಸರ್. ಸೊ ಈ ಮೂರಕ್ಕೂ ಗ್ರಾಜ್ಯುಯೇಷನ್ ಆಗಿರ್ಲೇಬೇಕು. ಯೂಶಲಿ ಈ ಎಲ್ಲ ಎಕ್ಸಾಮ್ಸ್ ಕಾಲ್ ಆಗೋದು ವರ್ಷಕ್ಕೊಂದ್ಸರಿ. ಇನ್ನು IBPS ಕ್ಲರ್ಕ್, IBPS PO, IBPS ಸ್ಪೆಷಲಿಸ್ಟ್ ಆಫೀಸರ್. ಸೊ ಅದೇ ಥರನೇ SBIಗೆ ಏನ್ ಹೇಳಿದೆ, ಪ್ರೊಬೇಷನರಿ ಆಫೀಸರ್, ಸ್ಪೆಷಲಿಸ್ಟ್ ಕೇಡರ್ ಅಂತೆಲ್ಲ. ಸೊ ಅದೇ ಥರನೇ SBI ಬಿಟ್ಟು ಇನ್ನು ಉಳಿದಂತ ಬ್ಯಾಂಕ್ಸ್ ಲೈಕ್ ಕೆನರಾ ಬ್ಯಾಂಕ್, ಯುಕೋ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಸೊ ಹೀಗೆ ಈ ಬೇರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳಿಗೆ IBPS CRP ಅಂದ್ರೆ ಕಾಮನ್ ರಿಕ್ರೂಟ್ಮೆಂಟ್ ಪ್ರೊಸೀಜರ್ ಮೂಲಕ ರಿಕ್ರೂಟ್ ಮಾಡುತ್ತೆ. ಸೊ IBPS ಅನ್ನು ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್. ಸೊ IBPS SBI ಬಿಟ್ಟು ಇನ್ನು ಉಳಿದಂತ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗೆ ರಿಕ್ರೂಟ್ ಮಾಡಿ ಕೊಡುತ್ತೆ. ಕೇಡರ್ ಎಲ್ಲ ಸೇಮೇನೆ. ಕ್ಲರ್ಕ್ ಅಂದ್ರೆ ಸಿಂಗಲ್ ವಿಂಡೋ ಆಪರೇಟರ್ ಎ ಅಥವಾ ಬಿ, ಕ್ಲರಿಕಲ್ ಕೇಡರ್ ಅದು. ಮತ್ತೆ PO ಅಂದ್ರೆ ಪ್ರೊಬೇಷನರಿ ಆಫೀಸರ್, ಇಲ್ಲೂ ಕೂಡ 2 ವರ್ಷ ಪ್ರೊಬೇಷನರಿ ಅವಧಿ ಇರುತ್ತೆ. SO ಅಂದ್ರೆ ಸ್ಪೆಷಲಿಸ್ಟ್ ಆಫೀಸರ್. ಅದೇ ರೀತಿ IT ಆಫೀಸರ್, ಅಗ್ರಿಕಲ್ಚರಲ್ ಫೀಲ್ಡ್ ಆಫೀಸರ್, ಮಾರ್ಕೆಟಿಂಗ್ ಆಫೀಸರ್, ಹೀಗೆಲ್ಲ ಇರುತ್ತೆ ಪೋಸ್ಟ್. ಸೊ ದೀಸ್ ಆರ್ ಜಾಬ್ಸ್ ಕಾಲ್ಡ್ ಫಾರ್ ಬೈ IBPS. ಇನ್ನು IBPS RRB ಅಂತ ಇದೆ. IBPS RRB, ರೀಜನಲ್ ರೂರಲ್ ಬ್ಯಾಂಕ್ಸ್. ಈ ಹಳ್ಳಿಗಳ ಕಡೆ ಎಲ್ಲ ಹೋದಾಗ ನೀವು ನೋಡಿರ್ಬೋದು, ಗ್ರಾಮೀಣ್ ಬ್ಯಾಂಕ್, ವಿಕಾಸ್ ಗ್ರಾಮೀಣ್ ಬ್ಯಾಂಕ್, ಸಹಕಾರಿ ಗ್ರಾಮೀಣ್ ಬ್ಯಾಂಕ್, ರೂರಲ್ ಬ್ಯಾಂಕ್ ಅಂತೆಲ್ಲ ಇರುತ್ತೆ. ಸೊ ದೇ ಕಮ್ ಅಂಡರ್ RRBs, ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಕರ್ಸ್ಕೊಳ್ತವೆ. ಸೊ ಅವುಗಳಿಗೆ ರಿಕ್ರೂಟ್ ಮಾಡೋದು ಕೂಡ IBPS ಏನೆ. ಸೊ ಅದರಲ್ಲೂ ಪ್ರೊಬೇಷನರಿ ಆಫೀಸರ್ಗೆ ನಡೆಯುತ್ತೆ. ಅಂದ್ರೆ ಇಲ್ಲಿ ನಾವು ಸ್ಕೇಲ್ 1, 2, 3 ಅಂತ ಕರಿತೀವಿ. ಕ್ಲರ್ಕ್ ನ ಇಲ್ಲಿ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಅಂತ ಕರೀತಾರೆ ಇಲ್ಲಿ RRB ನಲ್ಲಿ. ಅದು ಕ್ಲರ್ಕ್ ಗ್ರೇಡೇನೆ, ಆದ್ರೆ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಅಂತ ಕಾಲ್ ಮಾಡ್ತಾರೆ. ಮತ್ತೆ ಪ್ರೊಬೇಷನರಿ ಆಫೀಸರ್ಸ್ ಅಂತ ಏನು ನಾವು ಬೇರೆ ಬ್ಯಾಂಕ್ಸ್ ಅಲ್ಲಿ ಕರಿತೀವಿ, ಅದನ್ನ ಇವರು ಸ್ಕೇಲ್ 1, ಸ್ಕೇಲ್ 2, ಸ್ಕೇಲ್ 3 ಆಫೀಸರ್ಸ್ ಅಂತ ಕರೀತಾರೆ. ಅಂದ್ರೆ ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತೆ ಸೂಪರಿಂಟೆಂಡೆಂಟ್ ಎಲ್ಲ ಕರೀತಾರೆ RRBs ಅಲ್ಲಿ.
ಸೊ RRBs ಅಲ್ಲಿ ಸೆಲೆಕ್ಟ್ ಆಗೋಕ್ಕೂ ಕೂಡ ಅದೇ ತರ ಎಕ್ಸಾಮ್ಸ್, ಆಯ್ತಾ. ಸೊ ಎಲ್ಲಾ ಬ್ಯಾಂಕಿಂಗ್ ಎಕ್ಸಾಮ್ಸ್ ಕೂಡ ತುಂಬಾನೇ ಕಾಮನ್. ಈ ಮ್ಯಾಥ್ಸ್, ಇಂಗ್ಲಿಷ್, ಕಂಪ್ಯೂಟರ್ ಸ್ಕಿಲ್ಸ್, ಜನರಲ್ ನಾಲೆಡ್ಜ್, ಇದೆಲ್ಲ ಅದೇ ತರ ಕ್ವೆಶನ್ಸೇ ಬರೋದು. ಹಾಗೇನೆ LIC ಮುಖ್ಯವಾಗಿ AAO ಮತ್ತೆ ADO ಜಾಬ್ಗಳಿಗೆ ಆಗಾಗ ಕಾಲ್ ಮಾಡ್ತಾ ಇರುತ್ತೆ. AAO ಅಂದ್ರೆ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ADO ಅಂದ್ರೆ ಅಪ್ರೆಂಟಿಸ್ ಡೆವಲಪ್ಮೆಂಟ್ ಆಫೀಸರ್. ಸೊ AAO ಅಡ್ಮಿನಿಸ್ಟ್ರೇಷನ್ ವರ್ಕ್ ಆಗಿರೋದ್ರಿಂದ ಅದು ಜಾಸ್ತಿ ಆಫೀಸ್ ವರ್ಕ್ ಇರುತ್ತೆ. ADO ಅಂದ್ರೆ ಸ್ವಲ್ಪ ಫೀಲ್ಡ್ ವರ್ಕ್ ಇರುತ್ತೆ. ಸೊ LIC ಜೊತೆಗೆ ಬೇರೆ ಜನರಲ್ ಇನ್ಸೂರೆನ್ಸ್ ಕಂಪನೀಸ್ ಲೈಕ್ ಜನರಲ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಯುನೈಟೆಡ್ ಇನ್ಸೂರೆನ್ಸ್ ಕಾರ್ಪೊರೇಷನ್, ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಾರ್ಪೊರೇಷನ್, ಸೊ ಈಗೆಲ್ಲ ಜನರಲ್ ಇನ್ಸೂರೆನ್ಸ್ ಕಂಪನೀಸ್ ಇವೆ. ಸೊ ಅವು ಕೂಡ ಈ AAO ಮತ್ತೆ ADO ಪೋಸ್ಟ್ಗಳಿಗೆ ಕಾಲ್ ಮಾಡ್ತಾ ಇರ್ತವೆ. ಸೊ ಈ ಎಕ್ಸಾಮ್ಸ್ ಎಲ್ಲ ಬ್ಯಾಂಕ್ ಎಕ್ಸಾಮ್ಸ್ಗೆ ಸಿಮಿಲರ್ ಆಗಿರುತ್ತೆ, ಅದೇ ಸಿಲೆಬಸ್ ಏನೆ. ಮತ್ತೆ KPSC, ಸೊ ನಿಮಗೆ ಗೊತ್ತಿರುತ್ತೆ, ಕರ್ನಾಟಕ ಸಿವಿಲ್ ಸರ್ವಿಸಸ್. ಸೊ ಕರ್ನಾಟಕ ಗೌರ್ಮೆಂಟ್ನ ಬೇರೆ ಬೇರೆ ಇಲಾಖೆಗಳಿಗೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಸ್ಟಾಫ್ ಅನ್ನ ರಿಕ್ರೂಟ್ ಮಾಡಿ ಕೊಡುವಂತ ಒಂದು ಸಂಸ್ಥೆ KPSC. ಇಲ್ಲಿ ಹೆಚ್ಚಾಗಿ ಕಾಲ್ ಆಗೋದು ಇಂಜಿನಿಯರ್ಸ್, ಆಫೀಸರ್ಸ್, ಟ್ರಾನ್ಸ್ಲೇಟರ್ಸ್, ಸ್ಟೆನೋಗ್ರಾಫರ್ಸ್, FDA, SDA, ಸೊ ಈ ತರದ ಜಾಬ್ಸ್ ಜಾಸ್ತಿ ಕಾಲ್ ಆಗುತ್ತೆ. ಸೊ ಈ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡೋದು KPSC. ಸೊ ಇದನ್ನ ಒಂದು ಸ್ಲೈಡ್ ಅಲ್ಲಿ ಯಾಕೆ ಅರೇಂಜ್ ಮಾಡಿದ್ದೀನಿ ಅಂದ್ರೆ, ದೀಸ್ ಆರ್ ದ ವೆರಿ ಕಾಮನ್ ಜಾಬ್ಸ್, ಮತ್ತೆ ಫ್ರೀಕ್ವೆಂಟ್ ಆಗಿ ಕಾಲ್ ಮಾಡ್ತಾರೆ. ಈ IBPS, SBI ಇದೆಲ್ಲ ಪ್ರತಿ ವರ್ಷ ಕಾಲ್ ಆಗುತ್ತೆ, ಮತ್ತೆ ವೇಕೆನ್ಸೀಸ್ ಇರುತ್ತೆ. ಸೊ 3000, 3500 ಆ ಥರ ವೇಕೆನ್ಸೀಸ್ ಇರುತ್ತೆ ಆಲ್ ಓವರ್ ಇಂಡಿಯಾ. ಮತ್ತೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕೂಡ ಕಾಲ್ ಮಾಡ್ತಾನೆ ಇರುತ್ತೆ, ಈ ಸ್ಟೆನೋಗ್ರಾಫರ್, ಡೇಟಾ ಎಂಟ್ರಿ ಆಪರೇಟರ್, ಈ ತರ ಜಾಬ್ಸ್ಗೆಲ್ಲ. ಸೊ ದೀಸ್ ಆರ್ ದ ವೆರಿ ಕಾಮನ್ ಜಾಬ್ಸ್ ಲುಕ್ಡ್ ಫಾರ್ ಬೈ ಕಾಮರ್ಸ್ ಗ್ರಾಜ್ಯುಯೇಟ್ಸ್. ಇನ್ನು ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ, ಆದ್ರೆ ಅವನ್ನೆಲ್ಲ ಫೇಸ್ ಮಾಡೋದು ತುಂಬಾ ಟಫ್ ಇರೋದ್ರಿಂದ ಅದಕ್ಕೆ ಪ್ರಿಪೇರ್ ಆಗುವಂತ ಕ್ಯಾಂಡಿಡೇಟ್ಸ್ ತುಂಬಾನೇ ಕಡಿಮೆ ಅಂತಾನೆ ಹೇಳ್ಬೋದು. ಟಫ್ ಅನ್ನೋದು ಒಂದು ವಿಷಯ ಆದ್ರೆ, ಇನ್ನೊಂದು ಅವೆಲ್ಲ ತುಂಬಾ ರೆಸ್ಪಾನ್ಸಿಬಿಲಿಟಿ ಇರುವಂತ ಜಾಬ್ಸ್, ಮತ್ತೆ ಕಾಲ್ ಆಗೋದು ಕೂಡ ತುಂಬಾ ಫ್ರೀಕ್ವೆಂಟ್ ಆಗಿ ಏನಾಗೋದಿಲ್ಲ. ಸೊ ಆ ಎಕ್ಸಾಮ್ಸ್ ಯಾವುದು ಅಂತ ನೋಡೋಣ. ಸಿವಿಲ್ ಸರ್ವಿಸಸ್ ಎಕ್ಸಾಮ್. ಸೊ ಸೆಂಟ್ರಲ್ ಗವರ್ಮೆಂಟ್ ಲೆವೆಲ್ ಅಲ್ಲಿ UPSC ಸ್ಟಾಫ್ ನ ರಿಕ್ರೂಟ್ ಮಾಡುತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗೆ. ಯೂಶಲಿ ಅವರು ರಿಕ್ರೂಟ್ ಮಾಡೋದು ಇಂಜಿನಿಯರ್ಸ್, ಆಫೀಸರ್ಸ್, ಸೂಪರಿಂಟೆಂಡೆಂಟ್ಸ್, ಕಮಿಷನರ್ಸ್, ಹೀಗೆಲ್ಲ ರಿಕ್ರೂಟ್ ಮಾಡ್ತಾರೆ. ಹಾಗೇನೆ NDA ಅಂದ್ರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಸೊ ಇದ್ರ ಮೂಲಕ ನೀವು ಆರ್ಮಿ, ನೇವಿ, ಏರ್ ಫೋರ್ಸ್ ಇವೆಲ್ಲ ಜಾಯಿನ್ ಆಗಬಹುದು. ಇನ್ನ CDS ಅಂದ್ರೆ ಕಾಮನ್ ಡಿಫೆನ್ಸ್ ಸರ್ವಿಸ್, ಕಾಮನ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮ್. ಸೊ ಇದ್ರ ಮೂಲಕ ನೀವು CISF, BSF, CRPF ಈ ಫೋರ್ಸ್ಗಳನ್ನೆಲ್ಲ ಜಾಯಿನ್ ಆಗಬಹುದು. ಮತ್ತೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನೇ ಕೆಲವೊಂದು ಎಕ್ಸಾಮ್ಸ್ ಅನ್ನ ಮಾಡುತ್ತೆ, ಲೈಕ್ GD, ಜನರಲ್ ಡ್ಯೂಟಿ.
ಅಂದ್ರೆ ಇದು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಪೋಸ್ಟ್ಗಳು. ಹಾಗೆಯೇ ಸ್ಟೆನೋಗ್ರಾಫರ್. ಸೊ ಇದಕ್ಕೆ ನಿಮಗೆ ಟೈಪಿಂಗ್ ಸ್ಪೀಡು ಚೆನ್ನಾಗಿರ್ಬೇಕಾಗುತ್ತೆ, ಎಸ್ಪೆಷಲಿ ಇಂಗ್ಲಿಷಲ್ಲಿ ಮತ್ತೆ ಹಿಂದಿನಲ್ಲಿ. ಮತ್ತೆ CPO, ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್. ಸೊ ಸೆಂಟ್ರಲ್ ಗವರ್ಮೆಂಟ್ನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ರಿಕ್ರೂಟ್ಮೆಂಟ್ ನಡೆಯುತ್ತೆ CPO ಎಕ್ಸಾಮ್ ಮೂಲಕ. ಸೊ ಅದನ್ನ ಮಾಡೋದು SSC. ಇನ್ನು ಜೂನಿಯರ್ ಇಂಜಿನಿಯರ್ಸ್ ನಡೆಯುತ್ತೆ. ಸೊ ಇದು ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ಗೆ. JE ಅಂದ್ರೆ ಜೂನಿಯರ್ ಇಂಜಿನಿಯರ್ಸ್. JHT, ಜೂನಿಯರ್ ಹಿಂದಿ ಟ್ರಾನ್ಸ್ಲೇಟರ್. ಸೊ ಇದಕ್ಕೆ ನಿಮಗೆ ಹಿಂದಿ ಟೈಪಿಂಗ್ ಬರಬೇಕಾಗುತ್ತೆ, ಜೊತೆಗೆ ಟ್ರಾನ್ಸ್ಲೇಷನ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಸೊ 2 ಲ್ಯಾಂಗ್ವೇಜಸ್ ನೀವು ಚೆನ್ನಾಗಿ ಹಿಡಿತಾ ಸಾಧಿಸಲೇಬೇಕು. ಸೊ ಜೂನಿಯರ್ ಹಿಂದಿ ಟ್ರಾನ್ಸ್ಲೇಟರ್. ಇನ್ನು MTS, ಮಿನಿಸ್ಟ್ರಿಯಲ್ ಸ್ಟಾಫ್. ಬೇರೆ ಬೇರೆ ಮಿನಿಸ್ಟ್ರೀಸ್ ಅಲ್ಲಿ ಕೆಲಸ ಮಾಡುವಂತ ಸ್ಟಾಫ್ ಆಗಿ ನೀವು ವರ್ಕ್ ಮಾಡಬೇಕು ಅಂದ್ರೆ ಈ ಎಕ್ಸಾಮ್ ಅನ್ನ ಬರೀಬೇಕು, MTS. ಇನ್ನು SSC, ಸೈಂಟಿಫಿಕ್ ಅಸಿಸ್ಟೆಂಟ್. ಸೊ ಸೈನ್ಸ್ ಓದಿರುವಂತವರು ಸೈಂಟಿಫಿಕ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಬಹುದು, ಅದಕ್ಕೂ ಕೂಡ ಎಕ್ಸಾಮ್ ಇರುತ್ತೆ. ಇನ್ನು DRDO, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಸೊ ಡಿಫೆನ್ಸ್ಗೆ ಬೇಕಾಗಿರುವಂತ ಎಕ್ವಿಪ್ಮೆಂಟ್ಸ್, ರಿಸರ್ಚ್ ಎಲ್ಲ ಕಂಡಕ್ಟ್ ಮಾಡೋದು ಇದೇ ಆರ್ಗನೈಸೇಷನ್. ಸೊ ಇದು ಕೂಡ ಕೆಲವೊಂದ್ಸರಿ ಪೋಸ್ಟ್ಗಳನ್ನ ಕಾಲ್ ಮಾಡುತ್ತೆ, ಆದ್ರೆ ಇದು ಹೆಚ್ಚಾಗಿ ಕಾಲ್ ಮಾಡೋದು ಸೈಂಟಿಸ್ಟ್ಗಳನ್ನ, ಸೈಂಟಿಸ್ಟ್ಸು, ಇಂಜಿನಿಯರ್ಸ್ ಇವರನ್ನ. ಇಸ್ರೋ ರಿಕ್ರೂಟ್ಮೆಂಟ್. ಸೊ ಬೆಂಗಳೂರಲ್ಲಿ ಇರುವಂತ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಕೂಡ ಕೆಲವೊಂದ್ಸರಿ ಪೋಸ್ಟ್ಗಳನ್ನ ಕಾಲ್ ಮಾಡುತ್ತೆ, ಆದ್ರೆ ಜಾಸ್ತಿ ಕಾಲ್ ಮಾಡೋದು ಸೈಂಟಿಸ್ಟ್ಗಳನ್ನೇ, ಸೈಂಟಿಸ್ಟ್, ಇಂಜಿನಿಯರ್ಸ್. ESIC. ಸೊ ESIC ಹಾಸ್ಪಿಟಲ್ಗಳನ್ನೆಲ್ಲ ನೋಡಿರ್ತೀರಾ. ಸೊ ಇವರು ಜಾಸ್ತಿ ಕಾಲ್ ಮಾಡೋದು ರೆಸಿಡೆಂಟ್ಸ್, ಡಾಕ್ಟರ್ಸ್, ನರ್ಸಸ್, ಹೀಗೆ. ಇನ್ನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ಇದು ಕೂಡ ರಿಕ್ರೂಟ್ ಮಾಡೋದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಸೊ SSC ರಿಕ್ರೂಟ್ ಮಾಡಿ ಕೊಡುತ್ತೆ. ಸೊ ಜಾಸ್ತಿ ಪೋಸ್ಟ್ ರಿಕ್ರೂಟ್ ಆಗೋದು ಫುಡ್ ಇನ್ಸ್ಪೆಕ್ಟರ್ಸ್. ಸೊ ಫುಡ್ ಇನ್ಸ್ಪೆಕ್ಟರ್ಸ್ ಅನ್ನ ರಿಕ್ರೂಟ್ ಮಾಡಿ ಕೊಡುತ್ತೆ SSC. ಇನ್ನು CTET, ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್. ಸೊ ಇದನ್ನ ಕಂಡಕ್ಟ್ ಮಾಡೋದು CBSE. ಸೊ ಇದೊಂದು ಎಲಿಜಿಬಿಲಿಟಿ ಟೆಸ್ಟ್. ಸೊ ಅದಕ್ಕೆ 7 years ವ್ಯಾಲಿಡಿಟಿ ಇರುತ್ತೆ. ಸೊ ಅಷ್ಟು ಅವಧಿನಲ್ಲಿ ನೀವು ಟೀಚರ್ ಆಗಿ ಜಾಬ್ಗೆ ಅಪ್ಲೈ ಮಾಡಬಹುದು, ಸೇಮ್ NET ಇದ್ದ ಹಾಗೆ. ಸೊ NET ಇಸ್ ಎ ಎಲಿಜಿಬಿಲಿಟಿ ಟೆಸ್ಟ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್. ಹಾಗೇನೆ ಟೀಚರ್ ಪೋಸ್ಟ್ಗೆ ಎಲಿಜಿಬಿಲಿಟಿ CTET. ಇದು ಸೆಂಟ್ರಲ್ ಲೆವೆಲ್ ಅಲ್ಲಿ ನಡೆಯುವಂಥದ್ದು. ಸ್ಟೇಟ್ ಲೆವೆಲ್ ಅಲ್ಲೂ ಕೂಡ ನಡೆಯುತ್ತೆ, ಆದರೆ ಅಂತ ಒಂದು ಎಲಿಜಿಬಿಲಿಟಿ ಟೆಸ್ಟ್ ಆ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರುತ್ತೆ, ಲಿಮಿಟೆಡ್ ಟು ದಟ್ ಸ್ಟೇಟ್ ಓನ್ಲಿ. ಇದಕ್ಕೆ B.Ed ಆಗಿರಬೇಕು. ಯು ಮಸ್ಟ್ ಹ್ಯಾವ್ ಕಂಪ್ಲೀಟೆಡ್ B.Ed. ಇದನ್ನೆಲ್ಲ ಅನಲೈಸ್ ಮಾಡಿದಾಗ ನಮಗೆ ಕೆಲವೊಂದು ಕಾಮನ್ ಆಸ್ಪೆಕ್ಟ್ಸು ಗೋಚರವಾಗುತ್ತೆ. ಅದೇನಂದ್ರೆ, ಈ ಎಲ್ಲ ಎಕ್ಸಾಮ್ಸ್ ಅಲ್ಲೂ ನಿಮ್ಮ ಮೆಂಟಲ್ ಎಬಿಲಿಟಿ ಸ್ಟ್ರಾಂಗ್ ಆಗಿರಬೇಕು, ನಿಮ್ಮ ರೀಸನಿಂಗ್ ಎಬಿಲಿಟಿ ಚೆನ್ನಾಗಿರಬೇಕು, ಇಂಗ್ಲಿಷು ಮತ್ತೆ ಕಂಪ್ಯೂಟರ್ಸ್ ಗೊತ್ತಿರಬೇಕು. ಸೊ ಅದ್ರ ಬೇಸಿಸ್ ಮೇಲೆ ನೀವು ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗೋದಕ್ಕೆ ಶುರು ಮಾಡಬೇಕು. ಈಗ ನಾನು
ಯಾವ್ಯಾವ ಎಕ್ಸಾಮ್ಸ್ ಅನ್ನ ಈ ಚಾನಲ್ ಅಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಮತ್ತೆ ಅದರ ಕಾಮನ್ ಸಿಲೆಬಸ್ ಏನು ಅನ್ನೋದನ್ನ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಸೊ ಟಾರ್ಗೆಟ್ ಮಾಡ್ತಾ ಇರೋ ಎಕ್ಸಾಮ್ಸ್ ಅಂದ್ರೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಂದ್ರೆ SBI, IBPS, RBI ಮತ್ತೆ ಸ್ಪೆಷಲಿಸ್ಟ್ ಕ್ಯಾಡರ್ಸ್ ಏನ್ ಕಾಲ್ ಮಾಡ್ತಾರೆ ಬ್ಯಾಂಕ್ಸ್ ಅಲ್ಲಿ ಮತ್ತೆ RBI ಅಲ್ಲಿ ಅವು, ಮತ್ತೆ IBPS, RRB, LIC ಮತ್ತೆ ಬೇರೆ ಇನ್ಸೂರೆನ್ಸ್ ಕಂಪ್ನಿಗಳು ಕಾಲ್ ಮಾಡುವಂತ AAO ಮತ್ತೆ ADO ಪೋಸ್ಟ್ಗಳು, ಹಾಗೇನೆ SSC ಮಾಡುವಂತ ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಮತ್ತೆ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಈ ಎಕ್ಸಾಮ್ಸ್. ಇವುಗಳ ಜೊತೆಗೆ ನೀವು MBA ಎಂಟ್ರೆನ್ಸ್ ಎಕ್ಸಾಮ್ಸ್ ಲೈಕ್ IIM ಕಂಡಕ್ಟ್ ಮಾಡುವಂತ ಕ್ಯಾಟ್ ಅಂದ್ರೆ ಕಾಮನ್ ಅಡ್ಮಿಷನ್ ಟೆಸ್ಟ್, ಹಾಗೇನೆ KMAT ಕರ್ನಾಟಕ ಮ್ಯಾನೇಜ್ಮೆಂಟ್ ಆಪ್ಟಿಟ್ಯೂಡ್ ಟೆಸ್ಟ್, XAT Xavier ಆಪ್ಟಿಟ್ಯೂಡ್ ಟೆಸ್ಟ್, GMAT ಜನರಲ್ ಮ್ಯಾನೇಜ್ಮೆಂಟ್ ಆಪ್ಟಿಟ್ಯೂಡ್ ಟೆಸ್ಟ್. ಸೊ ಹೀಗೆ MBA ಎಂಟ್ರೆನ್ಸ್ ಟೆಸ್ಟ್ಗಳೇನಿವೆ ಅವುಗಳನ್ನು ಕೂಡ ನೀವು ಟಾರ್ಗೆಟ್ ಮಾಡಬಹುದು ನೀವೇನಾದ್ರೂ ಹೈಯರ್ ಸ್ಟಡೀಸ್ ಹೋಗ್ಬೇಕು ಅಂತ ಇದ್ರೆ. ಜಾಬ್ಸ್ಗೆ ಏನಾದ್ರೂ ಅಪ್ಲೈ ಮಾಡ್ತಾ ಇದ್ರೆ ನೀವು ಈ ಎಕ್ಸಾಮ್ಗಳನ್ನ ಟಾರ್ಗೆಟ್ ಮಾಡಿ. ಸೊ ಎಲ್ಲಾ ಎಕ್ಸಾಮ್ಗಳಿಗೂ ಇರುವಂತ ಕಾಮನ್ ಸಿಲೆಬಸ್ ಏನಂದ್ರೆ ನೀವು ರೈಟ್ ಸೈಡ್ ನೋಡ್ತಾ ಇದ್ದೀರಾ ಕಾಮನ್ ಸಿಲೆಬಸ್ ಅಂತ. ಸೊ ಮೊದಲನೇದಾಗಿ ರೀಸನಿಂಗ್. ಸೊ ನಿಮ್ಗೆ ರೀಸನಿಂಗ್ ಎಬಿಲಿಟಿ ಇರಬೇಕು. ನಿಮ್ಮ ಮುಂದೆ ಒಂದಷ್ಟು ಡೇಟಾ ಇರುತ್ತೆ, ಆ ಡೇಟಾನ ಆರ್ಗನೈಸ್ ಮಾಡಿ ಅರ್ಥ ಮಾಡಿಕೊಂಡು ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್ ಅನ್ನ ಎಸ್ಟಾಬ್ಲಿಷ್ ಮಾಡಿ ರೀಸನ್ ಮಾಡುವಂತ ಎಬಿಲಿಟಿ ಇದೆಯಲ್ಲ, ಸೊ ಅದನ್ನ ಅವರು ಚೆಕ್ ಮಾಡ್ತಾರೆ. ಸೊ ದಿಸ್ ಈಸ್ ಯುವರ್ ಮೆಂಟಲ್ ಎಬಿಲಿಟಿ. ಇನ್ನ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಥವಾ ನ್ಯೂಮರಿಕಲ್ ಎಬಿಲಿಟಿ. ಸೊ ಇದ್ರಲ್ಲೇನೆ ನಿಮ್ಗೆ ಡೇಟಾ ಇಂಟರ್ಪ್ರಿಟೇಷನ್ ಅಂತಾನೂ ಬರುತ್ತೆ, ಡೇಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್. ಅಂದ್ರೆ ಗ್ರಾಫ್ಸು, ಪೈ ಚಾರ್ಟು, ಬಾರ್ ಚಾರ್ಟ್ ಈ ಥರದ್ನೆಲ್ಲ ಕೊಟ್ಟು ಅದರಲ್ಲಿ ಕೆಲವೊಂದು ಅನಾಲಿಸಿಸ್ ಮಾಡಕ್ಕೆ ಹೇಳ್ತಾರೆ. ಸೊ ಅದು ಕೂಡ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ನಿಮ್ಮ ಮ್ಯಾಥಮೆಟಿಕಲ್ ಎಬಿಲಿಟಿನ ಟೆಸ್ಟ್ ಮಾಡ್ತಾರೆ. ನೀವು ಬೇಸಿಕ್ ಮ್ಯಾಥ್ಸ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಇರಬೇಕು ಇದನ್ನೆಲ್ಲ ಮಾಡೋದಕ್ಕೆ. ಸೊ ಇಲ್ಲಿ ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನ ಅರ್ಥ ಮಾಡಿಕೊಂಡು ಕೆಲವು ಸರಿ ಕೆಲವೊಂದು ಫಾರ್ಮುಲಾನ ಅಪ್ಲೈ ಮಾಡೋದಿರುತ್ತೆ ಮತ್ತೆ ಕೆಲವೊಂದ್ಸಲಿ ಸಿಂಪ್ಲಿಫೈ ಮಾಡೋದಿರುತ್ತೆ. ಸೊ ಆ ರೀತಿ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನ ನೀವು ಆನ್ಸರ್ ಮಾಡಬೇಕು. ಇನ್ನು ಕಂಪ್ಯೂಟರ್ ನಾಲೆಜ್. ಕಂಪ್ಯೂಟರ್ಸ್ ಅಲ್ಲಿ ವರ್ಕ್ ಮಾಡೋದನ್ನ ನೀವು ಆದಷ್ಟು ತಿಳ್ಕೊಂಡಿರ್ಬೇಕು, ಎಸ್ಪೆಷಲಿ MS ಆಫೀಸ್. ಸೊ MS ಆಫೀಸ್ ಅಲ್ಲಿ ಏನೇನು ಫೀಚರ್ಸ್ ಇದೆ, ಏನೇನು ಶಾರ್ಟ್ ಕಟ್ ಕೀಸ್ ಅನ್ನ ನಾವು ಯೂಸ್ ಮಾಡ್ತೀವಿ, ಮತ್ತೆ ಈಗ ಬಂದಿರುವಂತ ಗೂಗಲ್ ಆಪ್ಸ್ ಅಂದ್ರೆ ನಿಮ್ಮ ಗೂಗಲ್ ಡಾಕ್ಸ್, ಗೂಗಲ್ ಸ್ಲೈಡ್ಸ್, ಗೂಗಲ್ ಶೀಟ್ಸ್, ಸೊ ಇದನ್ನೆಲ್ಲ ಯೂಸ್ ಮಾಡೋದು ಹೇಗೆ ಅನ್ನೋದು ಕಲ್ತಿರ್ಬೇಕು. ಜೊತೆಗೆ ಸಾಫ್ಟ್ವೇರ್ಸು, ಹಾರ್ಡ್ವೇರ್ಸು ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅನ್ನೋದೆಲ್ಲ ತಿಳ್ಕೊಂಡಿರ್ಬೇಕು. ಸ್ವಲ್ಪ ಟೈಪಿಂಗ್ ಬಂದ್ರೆ ಒಳ್ಳೇದು, ವೆಲ್ ಅಂಡ್ ಗುಡ್. ಒಂದು ಮಾಡರೇಟ್ ಸ್ಪೀಡ್ ಅಲ್ಲಿ ಟೈಪ್ ಮಾಡೋದು ಕೂಡ ಕಲ್ತಿರ್ಬೇಕು. ಇನ್ನು ಜನರಲ್ ನಾಲೆಡ್ಜ್ ಅಥವಾ ಜನರಲ್ ಅವೇರ್ನೆಸ್. ಅಪ್ ಟು 10th ಸ್ಟ್ಯಾಂಡರ್ಡ್ ನೀವು ಏನೇನು ವಿಷಯಗಳನ್ನ ಕಲ್ತಿದ್ದೀರಾ, ಸೈನ್ಸ್, ಸೋಷಿಯಲ್ ಸೈನ್ಸ್, ಹಿಸ್ಟ್ರಿ, ಜಿಯೋಗ್ರಫಿ ಮತ್ತೆ ಪಾಲಿಟಿಕ್ಸ್, ಎಕನಾಮಿ, ಸೊ ಇದನ್ನೆಲ್ಲ ಏನ್ ಕಲ್ತಿದ್ದೀರಾ ಸೊ ಅದನ್ನ ನೀವು ಒಂದ್ಸರಿ ರಿವೈಸ್ ಮಾಡಬೇಕಾಗತ್ತೆ. ತುಂಬಾ ಎಕ್ಸಾಮ್ಸ್ ಅಲ್ಲಿ ಅದನ್ನೇ ಮೇಜರ್ ಆಗಿ ಕೇಳೋದು ಜನರಲ್ ನಾಲೆಜ್ ಅಲ್ಲಿ. ಮತ್ತೆ ಇತ್ತೀಚೆಗೆ ಆಗ್ತಾ ಇರುವಂತ ವಿದ್ಯಮಾನಗಳು,
ಡೆವಲಪ್ಮೆಂಟ್ಸ್ ಏನೇನಾಗ್ತಾ ಇದೆ, ಇತ್ತೀಚೆಗೆ ಮೇಜರ್ ನ್ಯೂಸ್ ಏನು. ಸೊ ಕರೆಂಟ್ ಅಫೇರ್ಸ್ ಬಗ್ಗೆನೂ ಕೆಲವೊಂದು ಕೇಳ್ತಾರೆ. ಇನ್ನು ಇಂಗ್ಲಿಷ್ನ ಚೆನ್ನಾಗಿ ಮಾತಾಡೋದಕ್ಕೆ ಬರೆಯೋದಕ್ಕೆ ಬರಬೇಕು. ಸೊ ಇಂಗ್ಲಿಷನ್ನ ಕಾಂಪ್ರಹೆಂಡ್ ಮಾಡೋದು, ಓದಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು, ಇಮೇಲ್ ಬರೆಯೋದು, ಲೆಟರ್ ಬರೆಯೋದು, ಮತ್ತೆ ಪ್ರಿಪೋಸಿಷನ್ಸ್, ಮತ್ತೆ ವೊಕ್ಯಾಬ್ಯುಲರಿ, ಗ್ರಾಮರ್, ಸೊ ಇದೆಲ್ಲ ಒಂದು ಮಾಡರೇಟ್ ಲೆವೆಲ್ಗೆ ಗೊತ್ತಿರಬೇಕು. ಸೊ ಅದನ್ನೇ ಅವರು ಚೆಕ್ ಮಾಡೋದು. ಫಿನಾನ್ಷಿಯಲ್ ಆರ್ ಮಾರ್ಕೆಟಿಂಗ್ ಅವೇರ್ನೆಸ್. ಸೊ ಫಿನಾನ್ಸ್ ಕುರಿತಂತೆ ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ, ಮಾರ್ಕೆಟಿಂಗ್ ಕುರಿತಂತೆ ನಿಮ್ಮ ಒಂದು ಕನ್ಸೆಪ್ಷನ್ ಹೇಗಿದೆ. ಹಾಗೇನೆ ಕೆಲವೊಂದು ಎಕ್ಸಾಮ್ಸ್ ಅಲ್ಲಿ ಬ್ಯಾಂಕಿಂಗ್ ಅವೇರ್ನೆಸ್ ಅಂತ ಕೂಡ ಕೇಳ್ತಾರೆ. ಅಂದ್ರೆ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಎಷ್ಟು ಜ್ಞಾನ ಇದೆ ಅನ್ನೋದು ಕೂಡ ಕೇಳ್ತಾರೆ. ಸೊ ಫಿನಾನ್ಷಿಯಲ್ ಆರ್ ಮಾರ್ಕೆಟಿಂಗ್ ಆರ್ ಬ್ಯಾಂಕಿಂಗ್ ಅವೇರ್ನೆಸ್. ಸೊ ಇದು ಕೂಡ ಒಂದು ಮೇಜರ್ ಸೆಕ್ಷನ್. ಇನ್ನು ಕೆಲವು ಕಡೆ ಪ್ರೊಫೆಷನಲ್ ನಾಲೆಜ್ ಅಂತ ಕೇಳ್ತಾರೆ. ಪ್ರೊಫೆಷನಲ್ ನಾಲೆಜ್, ಈಗ ಫಾರ್ ಎಕ್ಸಾಂಪಲ್ ಸ್ಪೆಷಲಿಸ್ಟ್ ಕ್ಯಾಡರ್ಸ್ ಅಂತ ಕೇಳಿದಾಗ ಅಂತ ಎಕ್ಸಾಮ್ಸ್ ಅಲ್ಲಿ ಈಗ IT ಆಫೀಸರ್ ಅದೊಂದು ಸ್ಪೆಷಲಿಸ್ಟ್ ಕ್ಯಾಡರ್. ಸೊ ಅಲ್ಲಿ ಏನ್ ಕೇಳ್ತಾರೆ, IT ರಿಲೇಟೆಡ್ ಕ್ವೆಶ್ಚನ್ಸ್ ಎಲ್ಲ ಕೇಳ್ತಾರೆ. ಸಾಫ್ಟ್ವೇರ್ಸ್ ರಿಲೇಟೆಡ್ ಕೇಳ್ತಾರೆ. ಸಾಫ್ಟ್ವೇರ್ ಕಂಪ್ನೀಸು ಹೇಗೆ ಸಾಫ್ಟ್ವೇರ್ಸ್ ಅನ್ನ ಇನೋವೇಟ್ ಮಾಡ್ತಾ ಇವೆ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಸೊ ಇದೆಲ್ಲ ಕೇಳ್ತಾರೆ. ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಬಗ್ಗೆ ಕೇಳ್ತಾರೆ. ಸೊ ಹಾಗೆ ಒಟ್ಟಿನಲ್ಲಿ ಆ ಪ್ರೊಫೆಷನ್ಗೆ ಕುರಿತಾದಂತೆ ಕೆಲವೊಂದು ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಇಲ್ಲಿ ಕಾಮರ್ಸ್ ವಿದ್ಯಾರ್ಥಿಗಳನ್ನ ಗುರಿಯಾಗಿಟ್ಕೊಂಡು ಒಂದಷ್ಟು ವೆಬ್ಸೈಟ್ಸ್ ಅನ್ನ ಲಿಸ್ಟ್ ಮಾಡಿದ್ದೀನಿ. ಸೊ ಈ ವೆಬ್ಸೈಟ್ಸ್ ಅಲ್ಲಿ ನಿಮ್ಗೆ ಬೇಕಾಗಿರುವಂತ ಎಲ್ಲ ಜಾಬ್ ರಿಲೇಟೆಡ್ ಇನ್ಫಾರ್ಮೇಶನ್ ಸಿಗುತ್ತೆ. ಮೆಟೀರಿಯಲ್ ಸಿಗೋದಿಲ್ಲ, ಆದ್ರೆ ಜಾಬ್ ರಿಲೇಟೆಡ್ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಮೊದಲನೇದು KPSC. ಸೊ ಸ್ಟೇಟ್ ಲೆವೆಲ್ ಅಲ್ಲಿ ಏನಾದರೂ ಜಾಬ್ಸ್ ಕಾಲ್ ಆದ್ರೆ ಅಲ್ಲಿ ಅಪ್ಡೇಟ್ ಆಗುತ್ತೆ. ನಿಮಗೆ ಸೆಂಟ್ರಲ್ ಲೆವೆಲ್ ಅಲ್ಲಿ ಬೇಕು ಅಂದ್ರೆ UPSC ವೆಬ್ಸೈಟ್ ಅನ್ನ ಚೆಕ್ ಮಾಡಬಹುದು. IBPS. ಸೊ IBPS ವೆಬ್ಸೈಟ್ ಅನ್ನ ನೋಡ್ತಾ ಇರಿ. ಸೊ ಪ್ರತಿ ವರ್ಷ ಯೂಶುವಲಿ ಆಗಸ್ಟ್ ಆದ್ಮೇಲೆ ಅವರು ಕಾಲ್ ಮಾಡ್ತಾರೆ ಎಕ್ಸಾಮ್ಸಿಗೆ. ಸೊ ಅದನ್ನ ಚೆಕ್ ಮಾಡ್ತೀರಿ. ಮತ್ತೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಸೊ SSC ವೆಬ್ಸೈಟ್ ಕೂಡ ಆಗಾಗ ನೋಡ್ತಾ ಇರಬೇಕು. ಮತ್ತೆ ಒಂದು ಕನ್ನಡ ವೆಬ್ಸೈಟ್ ಇದೆ, ಸುದ್ದಿ ಮಾಹಿತಿ ಅಂತ. ಅದನ್ನ ಪುತ್ತೂರ್ ಸುದ್ದಿ ನ್ಯೂಸ್.com, puttur.suddinews.com ಅಂತ ಇದೆ. ಸೊ ಅದರಲ್ಲಿ ಹೇಗೆ ಅಂದ್ರೆ ಕರ್ನಾಟಕದವ್ರಿಗೆ ಅಪ್ಲೈ ಆಗುವಂತ ಎಲ್ಲಾ ಜಾಬ್ಸ್ ಲಿಸ್ಟ್ ಮಾಡಿರ್ತಾರೆ. ಅದು ಪಾಕ್ಷಿಕ ಪತ್ರಿಕೆ, ಅಂದ್ರೆ ಫೋರ್ಟ್ನೈಟ್ ಒನ್ಸ್, 15 days ಒನ್ಸ್ ಬರುವಂತ ನ್ಯೂಸ್ ಪೇಪರು, ಆನ್ಲೈನ್ ನ್ಯೂಸ್ ಪೇಪರು. ಸೊ ವೆಬ್ಸೈಟ್ಗೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದು ತುಂಬಾ ಹ್ಯಾಂಡಿ ಆಗಿದೆ. ಸೊ ತುಂಬಾ ವರ್ಷಗಳಿಂದ ಇದೆ ಅದು ನ್ಯೂಸ್ ಪೇಪರ್. ಸೊ ಅದನ್ನ ಒಂದ್ಸರಿ ರೆಫರ್ ಮಾಡಿ. ಮತ್ತೆ ಎಂಪ್ಲಾಯ್ಮೆಂಟ್ ನ್ಯೂಸ್, ಕಾಮನ್ ಆಗಿ ಎಲ್ಲರೂ ನೋಡುವಂತ ನ್ಯೂಸ್ ಪೇಪರ್. ಸೊ ನಿಮಗೆ ಅಪ್ಲೈ ಆಗುವಂತ ಜಾಬ್ಸ್ ಏನಾದ್ರು ಅದರಲ್ಲಿ ಇದ್ರೆ ಖಂಡಿತ ಅಪ್ಲೈ ಮಾಡಬಹುದು. ಮತ್ತೆ ಬ್ಯಾಂಕ್ಸ್ ಎಕ್ಸಾಮ್ಸ್ ಇಂಡಿಯಾ.com ಅಂತ. ಸೊ ಇದರಲ್ಲಿ ಬ್ಯಾಂಕ್ಗಳೇನಾದ್ರೂ ಜಾಬ್ಸ್ಗೆ ಕಾಲ್ ಮಾಡಿದ್ರೆ ಎಲ್ಲಾ ಕ್ಯಾಡರ್, ಕ್ಲರ್ಕ್, ಸ್ಪೆಷಲಿಸ್ಟ್ ಆಫೀಸರ್, ಪ್ರೊಬೇಷನರ್ ಆಫೀಸರ್, RRB, ಸೊ ಏನೇ ಕಾಲ್ ಮಾಡಿದ್ರು ಇಲ್ಲಿ ಅಪ್ಡೇಟ್ ಆಗುತ್ತೆ. ಜೊತೆಗೆ ನಿಮ್ಗೆ ಆ ಎಕ್ಸಾಮ್ಸ್ಗಳಿಗೆ ಹೇಗೆ ಪ್ರಿಪೇರ್ ಆಗಬೇಕು, ಮೆಟೀರಿಯಲ್ಸ್ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದು ಕೂಡ ಅಪ್ಡೇಟ್ ಆಗುತ್ತೆ. babajob.com. ಸೊ ಇದು ಬೇರೆ ಬೇರೆ ತರದ ಜಾಬ್ಸ್. ಗೌರ್ಮೆಂಟ್ ಜಾಬ್ಸ್ ಯಾವುದು ಇಲ್ಲಿ ಲಿಸ್ಟ್ ಆಗೋದಿಲ್ಲ. ಇಲ್ಲಿ ಬಾಬಾ ಜಾಬ್ ಅಂದ್ರೆ ಈ ಸೆಕ್ಯೂರಿಟಿ, ಡ್ರೈವರ್ಸ್, ಹೌಸ್ ಕೀಪಿಂಗ್ ಸ್ಟಾಫ್, ಬೇಕರಿ,
ಅಸಿಸ್ಟೆಂಟ್ಸ್. ಸೊ ಹೀಗೆ ಈ ತರದ ಜಾಬ್ಸ್. ಇದನ್ನ ಯಾಕೆ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ ಅಂದ್ರೆ, ಕೆಲವು ಸ್ಟೂಡೆಂಟ್ಸು ಆ ತರದ ಜಾಬ್ಗಳಿಗೆ ಅಂದ್ರೆ ಕ್ಯಾಬ್ ಡ್ರೈವರ್ ಆಗೋ ಇಲ್ಲ ಅಸಿಸ್ಟೆಂಟ್ ಆಗೋ, ಸೊ ಆ ಥರ ಏನಾದರೂ ಒಂದು ಜಾಬನ್ನ ಮಾಡಿ ಒಂದಷ್ಟು ಸೇವಿಂಗ್ಸನ್ನು ಮಾಡಿಕೊಂಡು ಪ್ರಿಪೇರ್ ಆಗಿ ಎಕ್ಸಾಮ್ ಬರೆಯುವಂಥವ್ರು ಇರ್ತಾರೆ. ಸೊ ಅದರಿಂದ ಅಂಥವ್ರಿಗೆ ಯೂಸ್ ಆಗಲಿ ಅನ್ನೋ ಕಾರಣದಿಂದ ಈ ವೆಬ್ಸೈಟನ್ನು ಲಿಸ್ಟ್ ಮಾಡಿದ್ದೀನಿ, babajob.com. ಫ್ರೀ ಜಾಬ್ಸ್ ಅಲರ್ಟ್. ಸೊ ಇದರಲ್ಲೂ ಕೂಡ ಇವೆಲ್ಲ ಜನರಲ್ ವೆಬ್ಸೈಟ್ಸ್. ಸರ್ಕಾರಿ ನೌಕರಿ career.in, ಕರ್ನಾಟಕ careers.in, ಗೌರ್ಮೆಂಟ್ ಜಾಬ್ ಗುರು.in ಇವೆಲ್ಲ ಕಾಮನ್ ವೆಬ್ಸೈಟ್ಸು. ಸೊ ಗೌರ್ಮೆಂಟಲ್ಲಿ ಇರುವಂಥ ಎಲ್ಲ ಜಾಬ್ಸ್ ಇನ್ಫಾರ್ಮೇಷನ್ ಕೂಡ ಈ ವೆಬ್ಸೈಟ್ಸಲ್ಲಿ ಸಿಗುತ್ತೆ. ಹಾಗೂ ಯಾವುದಾದ್ರೂ ವೆಬ್ಸೈಟು ಬಿಟ್ಟು ಹೋಗಿದ್ರೆ ದಯವಿಟ್ಟು ಕ್ಷಮಿಸಿ. ಆದರೆ ನನಗೆ ಗೊತ್ತಿರೋ ಪ್ರಕಾರ, ಇಷ್ಟು ವರ್ಷ ಸರ್ಚ್ ಮಾಡಿರೋದ್ರ ಪ್ರಕಾರ, ಇಷ್ಟು ವೆಬ್ಸೈಟ್ಸಲ್ಲಿ ನಿಮಗೆ ಬೇಕಾಗಿರುವಂಥ ಎಲ್ಲ ಮಾಹಿತಿನೂ ಸಿಗುತ್ತೆ. ಅದರಲ್ಲೂ ಕಾಮರ್ಸ್ ಗ್ರಾಜ್ಯುಯೇಟ್ಸ್ಗೆ, ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇಷ್ಟು ಮಾಹಿತಿಯನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಯೂಶಲಿ ಪ್ರತಿ ವಾರ ನಾನು ಈ ಚಾನಲಲ್ಲಿ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ಅದನ್ನ ನೋಡಿ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಕ್ವೆಶ್ಚನ್ಸನ್ನು, ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಾನೊಂದಷ್ಟು ಟಿಪ್ಸನ್ನು ಕೊಡ್ತೀನಿ. ಟಿಪ್ಸ್ ಯಾಕೆ ಕೊಡ್ತೀನಿ ಅಂದರೆ, ನನಗೂ ಕೂಡ ಒಂದಷ್ಟು ಎಕ್ಸಾಮ್ಸನ್ನು ಬರೆದು ಅನುಭವ ಇದೆ. ಬ್ಯಾಂಕಿಂಗ್ ಎಕ್ಸಾಮ್ಸನ್ನು ಸುಮಾರು ಬರೆದಿದ್ದೀನಿ, ಎರಡೂ. ಪ್ರೊಬೇಷನ್ ಆಫೀಸರು ಮತ್ತು ಕ್ಲರ್ಕ್ ಎರಡೂ ಕೂಡ ಬರೆದಿದ್ದೇನೆ. ಹಾಗೆಯೇ NET ಎಕ್ಸಾಮ್ ಬರೆದಿದ್ದೇನೆ. ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಈ ರೀತಿ ಗೈಡ್ ಮಾಡೋದಕ್ಕೆ ಅರ್ಹ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಮೊದಲನೇದಾಗಿ ಬೇಕಾಗಿರುವಂಥ ಮೆಟೀರಿಯಲ್ಸನ್ನ ಗ್ಯಾದರ್ ಮಾಡ್ಕೊಳ್ಳಿ. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಸ್ಟಾರ್ಟ್ ಪ್ರಾಕ್ಟೀಸಿಂಗ್. ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಈ ಥರದ ಎಕ್ಸಾಮ್ಸಿಗೆ ನೀವು ಜಸ್ಟು ನೋಡ್ಕೊಂಡು ಹೋಗೋದು, ಓದ್ಕೊಂಡು ಹೋಗೋದು, ನೋಟ್ಸ್ ಮಾಡ್ಕೊಂಡು ಅದನ್ನು ಆಗಾಗ ಓದೋದು, ಇದೆಲ್ಲ ಆಗೋದಿಲ್ಲ. ಇಟ್ ವೋಂಟ್ ವರ್ಕೌಟ್. ಸೊ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ರೀಸನಿಂಗ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿನೇ ಕಲಿಬೇಕು, ವಿತೌಟ್ ಕ್ಯಾಲ್ಕುಲೇಟರ್. ಆಯ್ತಾ? ಸೊ ಆದಷ್ಟು ಬುಕ್ಸನ್ನು, ಮೆಟೀರಿಯಲ್ಸನ್ನು ಗ್ಯಾದರ್ ಮಾಡ್ಕೊಳ್ಳಿ. ಸೊ ಅಟ್ಲೀಸ್ಟ್ 45 to 1 hour, 45 minutes to 1 hour ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಟೈಮ್ ತುಂಬ ಕಮ್ಮಿ ಇದೆ. ನೀವು 1 year ಅಂತ ಟಾರ್ಗೆಟ್ ಮಾಡ್ಕೊಂಡಿದ್ರೆ ಈಗಾಗಲೇ ಟೈಮ್ ಶುರುವಾಗಿದೆ. ಸೊ ಅದರಿಂದ ಸ್ಟಾರ್ಟ್ ಟುಡೇ. ಮತ್ತು ಎಷ್ಟೊಂದು ಇನ್ಫಾರ್ಮೇಷನ್ ಹೇಳಿದೆ ಅಂತ ಹೇಳಿ ನೀವು ಓವರ್ ಬರ್ಡನ್ ಮಾಡ್ಕೋಬೇಡಿ. ಇದೆಲ್ಲ ಜಸ್ಟ್ ಮಾಹಿತಿ ಅಷ್ಟೇನೆ. ಅವ್ರೇನು ನೋಡ್ತಾ ಇದ್ದಾರೆ, ರೈಟ್ ಕ್ಯಾಂಡಿಡೇಟ್ಸ್ನ ಹುಡುಕ್ತಾ ಇದ್ದಾರೆ ಅವರು, ಅಲ್ವಾ? ರೈಟ್ ಕ್ಯಾಂಡಿಡೇಟ್ಸ್ ಬೇಕು ಅವ್ರಿಗೆ. ಒಳ್ಳೆ ಮೆಂಟಲ್ ಎಬಿಲಿಟಿ ಇರಬೇಕು, ಇಂಗ್ಲೀಷು, ಕಂಪ್ಯೂಟರು ಚೆನ್ನಾಗಿ ಗೊತ್ತಿರಬೇಕು. ಸೊ ಅದನ್ನ ಕಲ್ತು ಬಿಟ್ರೆ ಆಗೋಯ್ತು, ಯು ಬಿಕಮ್ ರೈಟ್ ಕ್ಯಾಂಡಿಡೇಟ್. ಸೊ ಅದರಿಂದಾಗಿ ಆ ಪ್ರಯತ್ನನ ಮುಂದುವರಿಸಿ, ಖಂಡಿತ ಸೆಲೆಕ್ಷನ್ ಆಗತ್ತೆ. ಮತ್ತೆ ಆ ವೆಬ್ಸೈಟ್ಸ್ ಅನ್ನ ಏನು ಲಿಸ್ಟ್ ಮಾಡಿದ್ದೆ ಲಾಸ್ಟ್ ಸ್ಲೈಡ್ ಅಲ್ಲಿ, ಆ ವೆಬ್ಸೈಟ್ಸ್ ಅನ್ನ ನಿಮ್ಮ ಮೊಬೈಲ್ ಅಲ್ಲಿ ಬುಕ್ ಮಾರ್ಕ್ಸ್ ಆಗಿ ಸೇವ್ ಮಾಡಿ ಇಟ್ಕೊಂಡಿರಿ. ಆಗಾಗ ಆ ವೆಬ್ಸೈಟ್ಸ್ ಅನ್ನ ನೋಡ್ತಾ ಇರ್ಬೇಕು ನೀವು. ಯಾವ ಜಾಬ್ಸಿಗೆ ಕಾಲ್ ಮಾಡ್ತಾ ಇದ್ದಾರೆ, ಎಲ್ಲಾ ಇನ್ಫಾರ್ಮೇಶನ್ ಒಂದೇ ವೆಬ್ಸೈಟ್ ಅಲ್ಲಿ ಕೊಡುವಂತ ವೆಬ್ಸೈಟ್ ಯಾವುದು ಇಲ್ಲ ಸದ್ಯಕ್ಕೆ, ಅಲ್ವಾ? ಸೊ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತ ಜಾಬ್ಸ್ ಇನ್ಫಾರ್ಮೇಶನ್ ಒಂದ್ ಕಡೆ ಸಿಗುತ್ತೆ, ಬೇರೆ ಜಾಬ್ಸ್ದೇ ಒಂದ್ ಕಡೆ ಸಿಗುತ್ತೆ. ಸೊ ಆಗಿದೆ. ಸೊ ಅದರಿಂದ ಆ ವೆಬ್ಸೈಟ್ಸ್ನೆಲ್ಲ ರೆಗ್ಯುಲರ್ ಆಗಿ ನೋಡ್ತಾ ಇರಿ, ಫ್ರೀಕ್ವೆಂಟ್ ಆಗಿ ನೋಡ್ತಾ ಇರಿ. ಮತ್ತೆ ನೀವು ಆಸೆ ಪಟ್ಟಂತ ಜಾಬ್ಸು, ನಿಮಗೆ ತುಂಬಾನೇ ಪ್ಯಾಷನೇಟ್ ಆಗಿರುವಂತ ಜಾಬ್ಸು, ಅವುಗಳನ್ನ ಮಾತ್ರ ಸೆಲೆಕ್ಟ್ ಮಾಡಿ ನೀವು ಟಾರ್ಗೆಟ್ ಮಾಡಬೇಕು.
ಈಗ ನಿಮಗೆ ಬ್ಯಾಂಕಲ್ಲಿ ಕೆಲಸ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ಇದೆ, ಆ ಒಂದು ಆಟಿಟ್ಯೂಡು ಇದೆ ಅನ್ನೋದಾದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಪ್ರಾಕ್ಟೀಸ್ ಮಾಡಿ, ಅದ್ರ ಬಗ್ಗೆನೇ ಗಮನ ಕೊಡಿ. ಸೊ ಬೇರೆ ಜಾಬ್ಸ್ ಬಗ್ಗೆ ಎಲ್ಲ ಬೇಡ. ಆಕ್ಚುಲಿ ಜಾಬ್ಸ್ ಜಾಸ್ತಿ ಇರೋದೇ ಬ್ಯಾಂಕ್ಸ್ ಅಲ್ಲಿ. ಪ್ರತಿ ವರ್ಷ ಕಾಲ್ ಆಗುತ್ತೆ ಬ್ಯಾಂಕ್ಸ್ ಅಲ್ಲಿ 3,000-4,000 ಪೋಸ್ಟ್. ಸೊ ಅದರಿಂದ ನಿಮ್ಮ ಏರಿಯಾ ಆಫ್ ಇಂಟ್ರೆಸ್ಟ್ ಯಾವ್ದಿದೆ ಅದ್ರ ಮೇಲೆ ಫೋಕಸ್ ಮಾಡಿ. ಸೊ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸೊ ಈ ಕಲಿಕೆಯನ್ನ ನಾವು ಅನುಭವಿಸೋಣ. ಸೊ celebrate learning. Happy studies. Thank you.